ಏನ್ ಮಾಡ್ತಿದ್ದೀರಿ? ಅಲ್ಲ, ಏನ್ ಬೇಡ ಅಂದ್ರೂ ಏನದ್ ಮಾಡ್ಕೊಂಡು ನೀವು? ಏನ್ ಇಂಜಿನ್ಗೆ? ಹಾ, ಹಲೋ ಯಜಮಾನ್ರೆ, ನಿಮ್ಮನ್ನೇ ಕೇಳ್ತಿರೋದು ಏನ್ ಮಾಡ್ತಿದ್ದೀರಾ ಅಂತ. ಏನ್ ಆಟ? ಹುಡುಗಿ ಜೊತೆ ಸರಿಯಾಗಿ ಹೇಳಿ, ಏನ್ ಮಾಡ್ತಿದ್ದೀರಾ? ಹಾ ಹಾ ಹಾ. ಅಲ್ಲ ಸರಿ, ನಾಳೆ ಕ್ರಿಕೆಟ್ಗೆ ಹೋಗೋಕ್ಕೆ ಈಗಲೇ ಎಲ್ಲ ಪ್ರಿಕಾಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಯಾರ ದೇಶದಲ್ಲಿ ಈಗ ಮಾಡ್ತಾರ? ಏನಾಗುತ್ತೆ? ನಿಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ತಾಳಿ. ಅತ್ತೆ ನೋಡತ್ತೆ ಶನಿವಾರ ಎಲ್ಲ ಚಿಕನ್ ತಗೋಬರ್ತಾರೆ ಮನೆಗೆ, ಹಿಂಸೆ ಕೊಡಕ್ ನನಗೆ ಅಂತ. ಮತ್ತೆ ನಾನು ಯಾವಾಗ ಪರ್ಮಿಷನ್ ಕೊಟ್ಟಿದ್ದೀನಿ ಅಚ್ಚ? ಶುಕ್ರವಾರ, ಶನಿವಾರ, ಸೋಮವಾರ ಬಿಲ್ಕುಲ್ ತರಂಗೇ ಇಲ್ಲ ಅಂತ ನಾನು ಹೇಳಿರೋದು ನಿಮ್ಗೆ. ಅಪ್ಪ ದೇವ್ಡ, ನಾನು ಯಾವಾಗ ಹೇಳ್ದೆ? ನಾನು ಶಿವಪ್ಪನ ಮೇಲೆ ಆಣೆ ಮಾಡಿ ಹೇಳು. ನಾನು ಹೇಳಿಲ್ಲ ಹಂಗಂತ. ನಿಜ ಹೇಳ್ರಿ, ನೀವು ನಿಜವಾಗ್ಲೂ ನಾನು ಹೇಳಿದ್ನಾ ನನಗೆ ಗೋಬಿ ಕೊಡ್ಸ್ಬಿಟ್ಟು ನೀವು ಚಿಕನ್ ತಗೊಂಬನ್ನಿ ಮನೆಗೆ ಅಂತ? ನಾನ್ ನನ್ನ ಹತ್ರ ಯಾವಾಗ ಕೇಳಿದ್ರಿ? ಅಲ್ಲ ನೀವು ಫಸ್ಟ್ ಆಫ್ ಆಲ್ ಶನಿವಾರ ಯಾವಾಗ್ಲೂ ತರದೇ ಇರೋರು ಏನಕ್ಕೆ ತಂದಿದ್ದೀರಾ ಇವಾಗ? ಅದೆಷ್ಟು ವರ್ಷನಾದ್ರೂ ಆಗಿರ್ಲಪ್ಪ, ಫ್ರೆಂಡ್ ಅಂತ ಈಗ ಫ್ರೆಂಡ್ಗೋಸ್ಕರ ನೀನು ಚಿಕನ್ ತಗೊಂಬಂದು ಮಾಡ್ತಿದೀಯ ಅಂದ್ರೆ ಮನೇಲಿ ಹೆಂಡತಿ ಮಕ್ಳು ದೇವ್ರು ದಿಂಡ್ರು ಅಂತ ವಾರ ಒಪ್ಪತ್ತು ಅಂತ ಏನಕ್ಕೆ ಮಾಡ್ತಾರೆ ಹಿಂದೂ ಕಾಲದವರೆಲ್ಲ? ಆ ಗೋಬಿ ಕೊಡ್ಸಿರೋದಕ್ಕೆ ಚಿಕನ್ ಮಾಡ್ಕೊಂಡು ತಿನ್ನೋದು ಅಂತ. ತಿನ್ಬಾರ್ದು ಇವಾಗ, ತಿನ್ ಕೂಡ್ದು ಇವತ್ತು. ಅಲ್ಲ, ನೀನ್ ಫಸ್ಟ್ ಆಫ್ ಆಲ್ ಮನೆಗೆ ಚಿಕನ್ ತರ ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂತ? ನಾನು ಉಲ್ಟಾ ಏನ್ ಮಾತಾಡ್ತಿಲ್ಲ. ಮನೇಲಿ ಫಸ್ಟ್ ಆಫ್ ಆಲ್ ಚಿಕನ್ ತರೋಗೆ ಇಲ್ಲ ಶನಿವಾರ, ಶುಕ್ರವಾರ, ಸೋಮವಾರ. ಶನಿವಾರ, ಶುಕ್ರವಾರ, ಸೋಮವಾರ ತರೋ ಆಗಿಲ್ಲ, ತರಬಾರ್ದು. ಶುಕ್ರವಾರ ತರಬಾರ್ದು, ಶನಿವಾರ ತರಬಾರ್ದು. ಶುಕ್ರವಾರ ನಮ್ಮ ಮನೆ ದೇವರು, ಶನಿವಾರನು ನಮ್ಮ ಮನೆ ದೇವರು, ಸೋಮವಾರ ನನ್ನ ದೇವರು, ಸೋಮವಾರ ನನ್ನ ದೇವರು. ಹೆಂಗ್ ಮಾಡ್ತೀರಾ ಹೇಳಿ ಚಿಕನ್? ನಂಗೊಂದು ಸ್ವಲ್ಪ ಹೇಳ್ಕೊಡಿ. ಚಿಕನ್ ತಗೋಬೇಕು ಫಸ್ಟ್. ತಗೊಂಡ್ರೆ ಚಿಕನ್ ತೊಳಿಬೇಕು. ಓಕೆ. ತೊಳ್ಕೊಂಡ್ರೆ ಚಿಕನ್ ಪಾತ್ರೆಗೆ ಹಾಕೋಬೇಕು. ಪಾತ್ರೆಗೆ ಹಾಕಿರೋ ಚಿಕನ್ಗೆ ಮಸಾಲ ಹಾಕಬೇಕು. ಮಸಾಲ ಹಾಕಿದ್ಮೇಲೆ ಚಿಕನ್ ಎಲ್ಲ ತಗೊಂಡು ಫ್ರಿಜ್ ಅಲ್ಲಿ ಇಡಬೇಕು. ಫ್ರಿಜ್ ಅಲ್ಲಿ ಏನಕ್ಕೆ ಇಡ್ತಿರೋದಚ್ಚು ನೀನು? ಹೆಂಡತಿ ಬೈತಾಳೆ ಅಂತ. ಈಗ ಮಾಡ್ಬಿಟ್ರೆ ಎಲ್ಲಿ ಹೆಂಡತಿ ಬೈತಾಳಪ್ಪ, ಅವ್ರಿಗೆ ಮನೆಯಿಂದ ಆಚೆ ಹಾಕ್ತಾಳಪ್ಪ ಅನ್ನೋ ಭಯ. ಅಂದ್ರೆ ಹೆಂಡತಿ ಅಂದ್ರೆ ರೆಸ್ಪೆಕ್ಟಾ ಭಯನಾ? ರೆಸ್ಪೆಕ್ಟ್ ಇಲ್ಲ. ಏಕೆ? ಈಗ ನೀವ್ ಮಾಡ್ತೀರಾ ಸರಿನಾ ತಪ್ಪಾ?
ನೋ 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 ನಾನು ಅದನ್ನ ಕೇಳಲಿಲ್ಲ. ನೀವು ಇವಾಗ ಚಿಕನ್ ಏನಕ್ಕೆ ತಂದಿದ್ದೀರಾ? ಅಲ್ಲಪ್ಪ, ಯಾರಾದ್ರೂ ಆಗ್ಲಿ, ನೀವು ಇದೇನು ವಿಡಿಯೋಸ್ ಮಾಡ್ತಾ ಇರ್ತಾರಲ್ಲ, ನಿಮ್ ವಿಡಿಯೋದಲ್ಲಿ ಯಾವ ಒಬ್ಬ ಇವರು ಏನಂತಾರ ಅವ್ರನ್ನ ಸಬ್ಸ್ಕ್ರೈಬರ್ನಾದ್ರೂ ಚಿಕನ್ ತಗೊಂಡ್ ಬರೋದು ಯಾಕೆ ಅಂತ ಕೇಳಿ. ತಿನ್ನೋಕೋ ಏನೋ ನೆಕ್ಸ್ಟ್ ಅದು ನಾನು ಅದನ್ನ ಕೇಳ್ತಾ ಇಲ್ಲ ನಿಮ್ಮನ್ನ. ನೀವು ಇವಾಗ ಏನಕ್ಕೆ ತಂದಿರೋದು? ಮನೇಲಿ ನಾನು ಪರ್ಮಿಷನ್ ಕೊಟ್ಟಿಲ್ಲ ಸರ್. ಕೊಟ್ಟಿದ್ದೀನಾ? ಸಾಯಂಕಾಲ ನೀವ್ ಏನಂದ್ರಿ, ಗೋಬಿ ತಿನ್ಬೇಕು ಅನಿಸ್ತಾ ಐತೆ ಒಂದು ವಾರದಿಂದ, ಆದ್ರೆ ತಿಂತಾ ಇಲ್ಲ ಅಂದ್ರಿ. ಸರ್ ಕೊಡಿಸ್ತೀನಿ, ಆದ್ರೆ ನನ್ಗೊಂದು ಹೆಲ್ಪ್ ಬೇಕು ಅಂದೆ. ಏನು ಅಂದ್ರಿ. ನಾನ್ ನಿಮ್ಗೆ ಗೋಬಿ ಕೊಡಿಸ್ತೀನಿ, ನಾನ್ ಚಿಕನ್ ತಗೊಂಡು ಮಾಡ್ಕೊತೀನಪ್ಪ ಅಂದೆ. ಫಸ್ಟ್ ಗೋಬಿ ಕೊಡ್ಸು, ಆಮೇಲೆ ನೋಡಿ ಅಂತ ರೀ. ನಿಜ ಹೇಳ್ರಿ, ನಾನು ಹಂಗನ್ನ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ? ನಿಜ ಹೇಳ್ರಿ, ಪ್ರಾಮಿಸ್. ನಾನು ಹಂಗನ್ನ ಚಿಕನ್ ತಗೊಂಬನ್ನಿ ಅಂತ ನಾನು ಏನಾರು ಪರ್ಮಿಷನ್ ಕೊಟ್ಟನ ನಿಮಗೆ? ಚಿಕನ್ ತಗೊಂಬನ್ನಿ ಅಂತ ಹೇಳಿಲ್ಲಪ್ಪ. ಮತ್ತೆ ಏನಕ್ಕೆ ಹಂಗೆ ಹೇಳೋದು? ತಗೊಂಡು ಮಾಡ್ಕೊಳ್ಳಿ ಅಂತ ಹೇಳಿದೆ. ನಾನು ಹೇಳೇ ಇಲ್ಲ. ಅದ್ರಲ್ಲೂ ನಾನು ಸಾಟರ್ಡೆ ಹೇಳ್ತೀನಾ? ಇವತ್ತು ಸ್ಯಾಟರ್ಡೇನಾ? ಹಾ, ಬೇಬಿ ನೀವು ಮರ್ತೋಗಿದ್ರೆ ಅನ್ಸುತ್ತೆ. ನಾನ್ ಮರ್ತೋಗಿದ್ದೀನಾ? ನಿಮ್ಗೆ ಈಗ ಮರು ಜಾಸ್ತಿ ಆಗಿದೆ, ಅದಕ್ಕೆ ವಾರ ಒಪ್ಪತ್ತು ಮಾಡ್ಬೇಕು ಅಂತ ಹೇಳೋದು. ಅದನ್ನೇ ನಿಮ್ಗೆ ಹೇಳೋದು. ನಾನ್ ನಿಮಗೆ ಹೇಳೋದು, ನಾನ್ ಡೈಲಿ ವಾರಗಳು ಮಾಡ್ತೀನಿ, ನೀವೇ ಮಾಡಲ್ಲ. ನಾನು ಹಾ, ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಿ? 5 ಗಂಟೆಗೆ. ನಾನು 4:15 ಎದ್ಬಿಟ್ಟು ಏನ್ ಮಾಡ್ತೀರಾ? ನಾನು 4:15 ವಾಶ್ರೂಮ್ ಹೋಗ್ತೀನಿ. ಅದೇ ಮಾಡೋದು. ಏನು ಮಾಡೋದು? ಅದೇ ಮಾಡೋದು. ಇದ್ಯಾವ ಕತೆ ನನಗೆ? ವಾಶ್ರೂಮ್ಗೆ ಹೋಗೋದು, ಬರೋದು, ತಿರ್ಗಾ ಮಲಗೋದು. ಮತ್ತೆ ಹಂಗೆ ಕುತ್ಕೊಂಡೆ ಧ್ಯಾನ. ಇವಾಗ ಬಿಡಿ ಹೋಗ್ಲಿ. ಇವಾಗ ತರ ತಗೊಬಂದಿದ್ದೀರಲ್ವಾ, ಚಿಕನ್ಗೆ ಏನೇನ್ ಹಾಕ್ತೀರಾ, ಹೆಂಗ್ ಮಾಡ್ತೀರಾ ಸ್ವಲ್ಪ ಹೇಳ್ಕೊಡಿ. ಫಸ್ಟ್ ಚಿಕನ್ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ರೆ ಚಿಕನ್ಗೆ ಒಂಚೂರು ಉಪ್ಪು ಹಾಕ್ಬೇಕು. ಉಪ್ಪು ನಂತರ ಜಾಸ್ತಿ ಆದ್ರೂ ಕಷ್ಟನೇ, ಕಡಿಮೆ ಆದ್ರೂ ಕಷ್ಟನೇ. ಅದಕ್ಕೆ ಏನ್ ಮಾಡ್ಬೇಕು, ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಅಂತ ಹೇಳಿ. ರುಚಿಗೆ ತಕ್ಕಷ್ಟು ಅಂತ ಹೇಳಿ. ನಾವೇನು ವಿಡಿಯೋ ಮಾಡ್ತಾ ಇದೀವಾ? ಅಯ್ಯೋ, ನಾನೇನ್ ವಿಡಿಯೋ ಮಾಡ್ತಾ ಇದ್ದೀನ ಇವಾಗ? ಮತ್ತೆ ರುಚಿಗೆ ತಕ್ಕಂತ ಅಂತಾರೆ. ಅಲ್ಲ, ನೀವು ನಿಮ್ ಸ್ಟೈಲಲ್ಲಿ ಹೇಳ್ತಿದ್ದೀರಾ, ನಾನು ನನ್ನ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಬಿಡಪ್ಪ. ಹೇಳಿ. ಆಮೇಲೆ ಖಾರ ಹಾಕ್ಬೇಕು. ಏನ್ ಖಾರ? ಮೆಣಸಿನ ಖಾರ. ಅದೇ ಏನ್ ಯಾವ ತರ? ಹೆಚ್ಚು ನನ್ನ ಎಣ್ಣೆ ಮಾಡಿದ್ನಲ್ಲ ಆ ಖಾರನಾ? ಅದೇ ರೆಡ್ ಚಟ್ನಿ. ಅದೇ ಅದು ಇಟ್ಕೊಂಡೆ ಯಾರ ಚಿಕನ್ ಮಾಡ್ತಾರ ಕಂದ. ಅದರಲ್ಲೇ ಮಾಡ್ತಾ ಇದೀನಿ ಕಂದ. ಅಯ್ಯೋ ದೇವ್ರ, ಹೊಟ್ಟೆ ಎಲ್ಲ ಉರಿ ಕಾಣಿಸ್ಕೊತದೆ. ಹೊಟ್ಟೆ ಉರಿಯಲ್ಲ, ತಿಂದ್ರೆ ಬೇವ್ರು ಬರ್ಬೇಕು. ನಿಮ್ ಫ್ರೆಂಡ್ ಅಷ್ಟೇ ಬಾತ್ರೂಮ್. ಅಲ್ಲ, ಬೇವ್ರು ಬರ್ಬೇಕು, ದೇವ್ರು ಕಾಣ್ಬೇಕು. ಅದು ಅದಾದ್ಮೇಲೆ ಚಿಕನ್ ಮಸಾಲ ತಗೋಬೇಕು. ಚಿಕನ್ ಮಸಾಲ ಅಂದ್ರೆ ಅದು ಅಂಗಡಿಯಲ್ಲಿ ಸಿಗೋದಲ್ಲ. ಮನೇಲೆ ಮಾಡಿದ್ದೀರಾ? ನಮ್ಮ ಮನೇಲಿ ನನ್ನ ವೈಫ್ ಮಾಡೋರು ಪಾಪ. ಓಕೆ. ಅದನ್ನ ತಗೊಂಡು ಏನ್ ಮಾಡ್ಬೇಕು, ಒಂದು ಶುಗರ್ ಹಾಕ್ಬೇಕು, ಜಾಸ್ತಿ ಆಗ್ಬಾರ್ದು. ಎಷ್ಟು ಸ್ಪೂನು? 1 ಸ್ಪೂನ, 1 ಚಿಕ್ಕಿನ? ಎಷ್ಟು ಬೇಕಂದ್ರೆ ಚಿಕನ್ ಮೇಲೆ ಡಿಪೆಂಡ್ ಅದು. ನೀವ್ ಇವಾಗ ಎಷ್ಟು ತಗೊಂಡ್ಬಂದಿದ್ದೀರಾ ಚಿಕನ್? ಬಂದಿದ್ದೀನಪ್ಪ. ಎಷ್ಟು ಬಡವರಲ್ವಾ, 200 ರೂಪಾಯಿಗೆ. ಓ ಮೈ ಗಾಡ್, ಬಡವರು 200 ರೂಪಾಯಿಗೆ, ಶ್ರೀಮಂತರು 1000 ರೂಪಾಯಾ? ತಗೊಂತಾರೆ 1,500 2,000. ಓಹೋ, ಮಟನೇ ಬಂದ್ಬಿಡ್ತದಲ್ಲಪ್ಪ. ನಿಮ್ಮಂತವ್ರು, ನನ್ನಂತವ್ರು ನಾನ್ ವೆಜ್ ತಿಂದೇ ಇರೋರು ನನ್ನಂತವ್ರೆ ತಗೊಳ್ಳೋದು. ನಿಮ್ಮಂತವ್ರು ತಿಂದೇ ಇರೋರೆ ಗೊತ್ತಿಲ್ದೇನೆ 200 ರೂಪಾಯಿಗೆ ಎಷ್ಟು ಬರುತ್ತೆ ಗೊತ್ತಿರಲ್ಲ. 200 ರೂಪಾಯಿ ಅಲ್ವಾ ಪಾಪ, ಫ್ಯಾಮಿಲಿ ಎಲ್ಲ ಹೆಂಗೆ ಅನ್ಕೊಂಡು ಏನ್ ಮಾಡ್ತಾರೆ, ಕೊಡನೆ ಒಂದು 500 ರೂಪಾಯಿಗೆ ಅಂತಾರೆ. ಪೂರ್ತಿ ಕೊಟ್ಬಿಟ್ಟು ಕಳಿಸ್ತಾನೆ. ಆಯ್ತಾ? ಅದಾದ್ಮೇಲೆ ಮನೇಲಿ ಮಾಡಿರೋ ಮಸಾಲ ಹಾಕ್ಬೇಕು, ಯಾವ್ದು ಚಿಕನ್ ಮಸಾಲ. ಓಕೆ. ಅವಾಗ ನಮ್ಗೆ ಗ್ಯಾಸ್ಟ್ರಿಕ್, ಎದೆ ಉರಿ ಅದು ಇದು ಬರಲ್ಲ. ಈಗ ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಒಂದು ಲೆಮನ್ ತಗೊಂಡು ಇಡ್ಬೇಕು. ಲಾಸ್ಟ್ ಅಲ್ಲೆಲ್ಲ ಚಿಕನ್ ಮಸಾಲ ಹಾಕ್ದಾಗ್ಲೇ ಹಾಕಿದ್ರೆ ಅದು ಕರೆಕ್ಟ್ ಆಗಿ ಇದಾಗುತ್ತೆ. ಏನಾಗುತ್ತೆ? ಪೀಸ್ಗೂ ಮಸಾಲ ಲೆಮನ್ ಇದಾಗುತ್ತೆ. ಓಕೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ಅರಿಶಿನ ಹಾಕ್ಬೇಕು, ಜೀರಿಗೆ ಹಾಕ್ಬೇಕು. ಜೀರಿಗೆ ಸ್ಕಿಪ್ ಮಾಡಪ್ಪ, ಜೀರಿಗೆ ಹಾಕೋಬಾರ್ದು. ಜೀರಿಗೆ ಹಾಕ್ಬೇಕು, ಅವಾಗಲೇ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಕ್ಬೇಕು. ಅದಾಕಿದ್ಮೇಲೆ ಮೊಸರು ಹಾಕ್ಬೇಕು. ಮೊಸರು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಬಾರ್ದು. ಮೊಸರು ಹಾಕಿ ಆಮೇಲೆ ಕೊತ್ತಂಬರಿ ಇದೆ ಕೊತ್ತಂಬರಿ ಹಾಕ್ಬೇಕು, ಪುದೀನ ಇದೆ ಪುದೀನ ಹಾಕ್ಬೇಕು. ಅದನ್ನ ಮಿಕ್ಸಿ ಆಗ್ಬಾರ್ದು, ಹಂಗೆ ಹಾಕಿ ಇದು ಮಾಡಿದ್ರೆ ಫ್ಲೇವರ್ ಸ್ಮೆಲ್ ಚೆನ್ನಾಗಿ ಬರ್ತದೆ. ಅದು ಬಂದಾದ್ಮೇಲೆ ಲೆಮನ್ ಅಡ್ಡ ಕಟ್ ಮಾಡ್ಬಾರ್ದು,
ಓಕೆ. ಅದನ್ನ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಡಬೇಕು. ಎಷ್ಟೊತ್ತು? ಈಗ ಸದ್ಯಕ್ಕೆ ನನ್ನ ಹೆಂಡತಿ ಬೈತಾಳೆ, ನಾನು ಬೆಳಗಾನೆ ಇಡ್ತೀನಿ. 1 ಅವರ್ ಇಡಬೇಕು. ಓಕೆ. 1 ಅವರ್ ಅಂದ್ರೆ ಈಗ ಟೈಮ್ ಎಷ್ಟು? ಇವಾಗ 8:10. 8:10 ಆಗಿದೆ. ಹ್ಮ್. ಸೊ ನಾನೇನ್ ಅನ್ಕೊಂತಿದ್ದೀನಿ ಅಂದ್ರೆ 12 ಗಂಟೆವರೆಗೆ ಇಡ್ಬೇಕು ಅನ್ಕೊಂಡಿದ್ದೀನಿ. ಓ, ಇವಾಗ ನೀವು ಮಿಡ್ ನೈಟ್ ಅಲ್ಲಿ ಮಾಡೋ ಪ್ಲಾನಾ? ಆ ಹಂಗೆಲ್ಲ ಅಂತೀರಿ ಮತ್ತೆ? ಮಿಡ್ ನೈಟ್ ಅಲ್ಲ, ಆ 11 ಗಂಟೆಗೆ ಒಂದ್ಸರಿ ತೆಗಿಬೇಕು ಅದನ್ನ. ಹ್ಮ್. 11 ಗಂಟೆಗೆ ತೆಗ್ದ್ಬಿಟ್ಟು ಏನ್ ಮಾಡ್ಬೇಕು, ನೋಡ್ಬೇಕು. ನೋಡಿ ಚೆನ್ನಾಗಾಗಿದೆ ಅಂದ್ರೆ ನಾವು ಆಮೇಲೆ ತಗೊಂಡು ಅದನ್ನ ಒಂಚೂರು ಆಯಿಲ್ ಹಾಕ್ಬೇಕು ಫಸ್ಟ್ 12 ಗಂಟೆಲಿ. ಏನ್ರಿ? ಹಲೋ, ಹೇಳಿ. ಒಂಚೂರು ಆಯಿಲ್ ಹಾಕ್ಬೇಕು. ಹ್ಮ್. ಒಂಚೂರು ಆಯಿಲ್ ಹಾಕಿದ್ಮೇಲೆ ಏನ್ ಮಾಡ್ಬೇಕು, ಮತ್ತೆ ಈರುಳ್ಳಿ ಮೆಣಸಿನಕಾಯಿ ಕಟ್ ಮಾಡ್ಬೇಕು. ಫಸ್ಟ್ ಮೆಣಸಿನಕಾಯಿ ಹಾಕ್ಬೇಕು, ಒಂದ್ ಮೆಣಸಿನಕಾಯಿ ಅಲ್ಲ, ಹಸಿ ಮೆಣಸಿನಕಾಯಿ. ಅದ ಹಾಕಿದ್ಮೇಲೆ ಏನ್ ಮಾಡ್ಬೇಕು, ಈರುಳ್ಳಿ ಹಾಕ್ಬೇಕು. ಯಾಕೆ ಹಂಗ ಹಾಕ್ಬೇಕು ಹೇಳಿ? ಏನಕ್ಕೆ? ಹಂಗ ಹಾಕಿದ್ರೆ ಕರೆಕ್ಟ್ ಆಗಿ ನಿಮ್ಗೆ ಇದು ಏನಪ್ಪಾ ಚೆನ್ನಾಗಿ ಫ್ರೈ ಆಗ್ತದೆ. ಹ್ಮ್. ಚೆನ್ನಾಗಿ ಫ್ರೈ ಆಗಿರೋದಕ್ಕೆ ಮತ್ತೆ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಆರಾಮಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಎಲ್ಲ ಬರುತ್ತೆ. ಆಮೇಲೆ ಈ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬೇಕ್ರಿ. ಇದು ನಿಮ್ಮ ಚಿಕನ್ ಕತೆ, ಒಂದು ಕೋಳಿಯ ಕತೆ. ಅವರು ಮಾತಾಡಿಲ್ಲ, ಇವರು ಮಾತಾಡಿಲ್ಲ, ಏನೇನೋ. ಇವತ್ತಿನ ರೀಲ್ಸ್ ಅಪ್ಲೋಡ್ ಮಾಡಿರೋದು ನೋಡ್ತಿದ್ದೀರಾ? ನಾನಿವಾಗ ನಿಮ್ಮ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ ಇವಾಗ ನೀವು ಹೇಳಿರೋದನ್ನೆಲ್ಲ.